ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪೌರಾಯುಕ್ತೆ ಮೇಲೆ ಮನಸೋ ಇಚ್ಛೆ ಮಾತನಾಡಿ ಧಮಕಿ ಹಾಕಿದ್ದ ಧಮಕಿ ವೀರ, ನಂತರದಲ್ಲಿ ಬಿಲಾ ಸೇರಿರುವ ರಾಜೀವ್ ಗೌಡ, ಈತನ ಅರೆಸ್ಟ್ ಯಾವಾಗ ಅಂತ ಹೇಳಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇತ್ತು. ರಾಜೀವ್ ಗೌಡ ಬಂಧನ ಅಂತೂ ಈ ದಿನದವರೆಗೂ ಆಗಿಲ್ಲ. ಪಕ್ಷದ ಕಡೆಯಿಂದ ಶಿಸ್ತು ಕ್ರಮ ಆದರೂ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಬಂದಿತ್ತು. ಅಂತೂ ಇಂತೂ ಅರೆಸ್ಟ್ ರಾಜೀವ್ ಅಭಿಯಾನಕ್ಕೆ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ರಾಜೀವ್ ಗೌಡ ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜೀವ್ ಗೌಡ ಉತ್ತರ ನೀಡದ ಹಿನ್ನೆಲೆಯಲ್ಲಿ 7 ದಿನಗಳ ಬಳಿಕ ರಾಜೀವ್ ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ರಾತ್ರಿ ಒಳಗೆ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಕಿಕ್ಔಟ್ ಆಗೋದು ಬಹುತೇಕ ಫಿಕ್ಸ್. ಕಡೆಗೂ ಬರೋಬ್ಬರಿ 1 ವಾರಗಳ ನಂತರ ಈ ಧಮಕಿ ವೀರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಜ್ಞಾನೋದಯ ಕಾಂಗ್ರೆಸ್ ಪಕ್ಷಕ್ಕೆ ಆದಂತೆ ಕಾಣ್ತಾ ಇದೆ. ರಾಜೀವ್ ಅಮಾನತಿಗೆ ಶಿಫಾರಸು ಮಾಡಿ ಬರೆಯಲಾಗಿರುವ ಪತ್ರದ ಪ್ರತಿಯನ್ನ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀವಿ. ಈ ಘಟನೆ ಬೆಳಕಿಗೆ ಬಂದ ನಂತರದಲ್ಲಿ ಪಕ್ಷದ ಶಿಸ್ತು ಸಮಿತಿಯಿಂದ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ಈ ನೋಟಿಸ್ಗೆ ಉತ್ತರವನ್ನ ನೀಡಲಿಕ್ಕೆ 7 ದಿನಗಳ ಕಾಲಾವಕಾಶವನ್ನ ಕೂಡ ನೀಡಲಾಗಿತ್ತು. ವಿಚಾರ ದೊಡ್ಡದಾದ ನಂತರದಲ್ಲಿ ಅಜ್ಞಾತ ಸ್ಥಳದಲ್ಲಿ ಕೂತು ಒಂದು ಕ್ಷಮಾಪಣೆಯ ವಿಡಿಯೋ ಮಾಡಿದ್ದನ್ನು ಹೊರತುಪಡಿಸಿದ್ರೆ ರಾಜೀವ್ ಗೌಡ ಪೊಲೀಸ್ ಇಲಾಖೆಯ ತನಿಖೆಗೂ ಸ್ಪಂದಿಸಲಿಲ್ಲ, ಪಕ್ಷ ನೀಡಿದ್ದ ನೋಟಿಸ್ಗೂ ಸ್ಪಂದನೆ ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಅಮಾನತಿಗೆ ಶಿಫಾರಸು ಪತ್ರವನ್ನು ರವಾನೆ ಮಾಡಲಾಗಿದೆ. ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಅಭ್ಯರ್ಥಿ ಕೂಡ, ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಅಭ್ಯರ್ಥಿ ಕೂಡ ಆಗಿದ್ದವರು. ಶಿಡ್ಲಘಟ್ಟದ ಪೌರಾಯುಕ್ತೆ ಮೇಲೆ ಮನಸೋ ಇಚ್ಛೆ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸೋ ಇಚ್ಛೆ ಮಾತನಾಡಿದ್ರು ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಅಮಾನತು ಮಾಡಿ ಅಂತ ಹೇಳಿ ಶಿಫಾರಸು ಪತ್ರವನ್ನು ಬರೆಯಲಾಗಿದೆ. ಅದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಕೂಡ ಶಿಸ್ತಿನ ಪಕ್ಷ, ಯಾವುದೇ ರೀತಿಯ ಅಶಿಸ್ತನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದರೆ ನಮ್ಮ ಪ್ರಶ್ನೆ ಇದ್ದಿದ್ದು, ಶಿಸ್ತಿನ ಪಕ್ಷ ಹೌದಾಗಿದ್ದರೆ ರಾಜೀವ್ ಗೌಡ ವಿರುದ್ಧ ಇಲ್ಲಿವರೆಗೂ ಕ್ರಮ ಯಾಕಿರಲಿಲ್ಲ ಅಂತ ಹೇಳಿ. ಇದೀಗ ಕಾಂಗ್ರೆಸ್ ಪಕ್ಷದಿಂದ ಇದಕ್ಕೆ ಉತ್ತರ ಸಿಗ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ನಿರ್ದೇಶಿಸಿದ್ದೇ DCM DK ಶಿವಕುಮಾರ್ ಅವರಂತೆ. ಕೆಪಿಸಿಸಿ ಶಿಸ್ತು ಸಮಿತಿಗೆ ನಿರ್ದೇಶನ ನೀಡಿದ್ರು ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್. ಮೊದಲಿಗೆ ಸಮಜಾಯಿಷಿ ನೀಡುವಂತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಶಿಸ್ತು ಸಮಿತಿಯಿಂದ. 1 ವಾರದ ಒಳಗೆ ಉತ್ತರ ನೀಡುವಂತೆ ನೋಟಿಸ್ ನೀಡಲಾಗಿತ್ತು. ಉತ್ತರ ನೀಡದ ಹಿನ್ನೆಲೆಯಲ್ಲಿ ಅಮಾನತು ಮಾಡುವಂತೆ DK ಶಿವಕುಮಾರ್ ಅವರಿಂದಲೇ ನಿರ್ದೇಶನ ಲಭ್ಯ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಯ್ತಾ ಕಾಂಗ್ರೆಸ್ ಪಕ್ಷ ಅನ್ನೋದು, ಬಟ್ ಆಲ್ರೆಡಿ ಡ್ಯಾಮೇಜ್ ಆಗಿರೋದು ದೊಡ್ಡ ಪ್ರಮಾಣದಲ್ಲಿ ಅನ್ನೋದು ಮೇಲ್ನೋಟಕ್ಕೇನೆ ಗೊತ್ತಾಗ್ತದೆ. ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದವರು ಒಬ್ಬ ಪೌರಾಯುಕ್ತೆ ಮೇಲೆ ಮನಸೋ ಇಚ್ಛೆ ಮಾತನಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಕ್ರಮ ಅನ್ನೋದು ಇಲ್ವಾ ಅನ್ನೋ ಪ್ರಶ್ನೆ ಕಳೆದ 7 ದಿನಗಳಿಂದಲೂ ಕೂಡ ಕಾಣ್ತಾ ಇತ್ತು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಹನುಮಂತು ಹಾಗೆ ಅಭಿಷೇಕ್ ಅರೆಸ್ಟ್ ಅಂತೂ ಆಗಿಲ್ಲ. ಈಗ ಶಿಸ್ತು ಕ್ರಮಕ್ಕೆ ಒಂದು ಶಿಫಾರಸನ್ನ ಮಾಡಿರೋದು, ಅಮಾನತು ಮಾಡಿ ಅಂತ ಹೇಳಿ ಪತ್ರ ಬರೆದಿರೋದು, ನಾವು ಮುಂದೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗಾಗಲೇ ಏನು ಸಹಜವಾಗಿಯೇ ಈ ಪಕ್ಷದ ಒಂದು ಮುಜುಗರಕ್ಕೆ ಈಡು ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಸಹಜವಾಗಿ 7 ದಿನಗಳ ಕಾಲ ಉತ್ತರವನ್ನು ಕೊಡಿ ಅಂತ ಹೇಳಿದರು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತುಗೊಳಿಸಿ ಶಿಫಾರಸನ್ನು ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಅಕಸ್ಮಾತ್ ಇವತ್ತೇನಾದರೂ ಆತನನ್ನು ಅಮಾನತು ಮಾಡಿದಂತಹ ಸಂದರ್ಭದಲ್ಲಿ ನಾಳೆಯ ದಿನ ಆತನನ್ನು ಬಂಧನ ಮಾಡೋದಕ್ಕೂ ಕೂಡ ಎಲ್ಲ ಒಂದು ಸ್ವಾತಂತ್ರ್ಯ ಪೊಲೀಸ್ ಅಧಿಕಾರಿಗಳಿಗೆ ಸಿಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಇಲ್ಲಿಯವರೆಗೂ ಕಾಂಗ್ರೆಸ್ ಮುಖಂಡ
ಅವರ ಪ್ರಭಾವ ಇರುತ್ತೆ. ಯಾರಾದರೂ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೇಲೆ ಇರುವಂತಹ ಒಂದಷ್ಟು ರಾಜಕಾರಣಿಗಳು ನಮಗೆ ಕರೆಯನ್ನು ಮಾಡ್ಬೋದು, ಒತ್ತಡವನ್ನು ಹಾಕ್ಬೋದು ಅನ್ನುವಂತಹ ಒಂದು ಮೈಂಡ್ಸೆಟ್ ಪೊಲೀಸರಲ್ಲಿ ಸಹಜವಾಗಿಯೇ ಇಲ್ಲಿಯವರೆಗಿತ್ತು. ಈಗ ಸದ್ಯ ಅಮಾನತು ಮಾಡಿದ ಬಳಿಕ ಅವರನ್ನು ಬಂಧನ ಮಾಡೋದು ಮತ್ತಷ್ಟು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಅವರ ಪಕ್ಷದಲ್ಲಿ, ಅಂದರೆ ವಿರೋಧ ಪಕ್ಷ ಅಲ್ಲ, ಅವರ ಪಕ್ಷದಲ್ಲಿಯೇ ಸಾಕಷ್ಟು ಟೀಕೆ ಕೇಳಿ ಬಂದಿರುವಂತಹ ಒಂದು ಕಾರಣದಿಂದಾಗಿ ಇದೊಂದು ನಡವಳಿಕೆ ಉತ್ತಮ ಅಂತಲೇ ಹೇಳ್ಬೋದಾಗಿದೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ. ಇನ್ನು ಹನುಮಂತು, ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾದಂತಿದೆ, ಬಟ್ ಆಗಿರುವ ಡ್ಯಾಮೇಜ್ ಆಲ್ರೆಡಿ ಪಕ್ಷಕ್ಕೆ ಮುಜುಗರ ತಂದಿರೋದ್ರಲ್ಲಂತೂ ನೋ ಡೌಟ್ ಈ ಕ್ರಮ ಕೂಡ ವಿಳಂಬವಾಯಿತಾ ಅನ್ನೋ ಸಂದೇಹ ಇದೆ. ಸಂದೇಹ ಬೇಡವೇ ಬೇಡ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲ ನಾಯಕರಿಗೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅನ್ನುವಂಥ ಪ್ರಸಂಗ ಇದ್ದಂತೆ ಇದೆ. ಯಾಕೆಂತಂದು ಹೇಳಿದ್ರೆ ಅವರನ್ನು ಉಚ್ಚಾಟನೆ ಮಾಡಬೇಕು, ಯಾವ ಕಾರಣಕ್ಕೂ ಕೂಡ ಅವ್ರನ್ನ ಇರಿಸ್ಕೊಳ್ಬಾರ್ದು ಪಕ್ಷದಲ್ಲಿ ಅನ್ನುವಂತಹ ಕೂಗು ಈ ಘಟನೆ ಆದಾಗಿನಿಂದನೂ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತಂದು ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಪಸ್ವರದ ಧ್ವನಿಗಳು ಕೂಡ ಕೇಳಿ ಬಂದಿತ್ತು. ಅದೇ ಕಾರಣಕ್ಕಾಗಿಯೇ ಅವರ ವಿರುದ್ಧ ಒಂದಷ್ಟು ಪ್ರಕರಣ ದಾಖಲಾಗುವಂಥ ಪ್ರಸಂಗಗಳು ಕೂಡ ನಡೀತು. ಆದರೆ ಇಲ್ಲಿ ಕೆಲ ಹಿರಿಯ ಸಚಿವರು, ಅದರಲ್ಲೂ ಕೂಡ KH ಮುನಿಯಪ್ಪ ಅವರ ಹೆಸರು ಸಾಕಷ್ಟು ಚರ್ಚೆಯ ಮುನ್ನೆಲೆಯಲ್ಲಿದೆ. ಅವರ ಶಿಷ್ಯ ಆಗಿರುವಂಥ ಕಾರಣಕ್ಕಾಗಿ, ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯ ಒಂದಷ್ಟು ಅವರ ರಕ್ಷಣೆಗೆ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂಥ ಟೀಕೆಗಳು ಕೂಡ ಕೇಳಿ ಬಂದಿತ್ತು. ಇದಾಗಿಯೂ ಕೂಡ ಈ ರೀತಿಯ ವರ್ತನೆಗಳನ್ನು ನಾವು ಸಹಿಸೋದಿಲ್ಲ, ನಿರ್ದಾಕ್ಷಿಣ್ಯವನ್ನು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಉತ್ತರವನ್ನು ಅಲ್ಲಿಯ ಉಸ್ತುವಾರಿ ಸಚಿವ MC ಸುಧಾಕರ್ ಕೂಡ ಆರ್ ಕನ್ನಡ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದರು. ಆದರೆ ಬೇರೆ ಬೇರೆ ಪ್ರಕರಣದಲ್ಲಿ ಕೂಡಲೇ ಅರೆಸ್ಟ್ ಮಾಡುವಂತಹ ಉದಾಹರಣೆಗಳು ಸಾಕಷ್ಟು ಇದ್ದಾಗಲೂ ಕೂಡ ರಾಜೀಗೌಡ ರಕ್ಷಣೆಗೆ ಯಾರು ನಿಂತಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆಗೆ 1 ವಾರಗಳ ಕಾಲ ನೋಟಿಸನ್ನು ಸಮಜಾಯಿಸಿ ನೀಡುವಂತೆ ನೋಟಿಸನ್ನು ಕೊಟ್ಟರೂ ಕೂಡ ನೋಟಿಸ್ಗೆ ಉತ್ತರ ಕೊಡದ ಕಾರಣಕ್ಕಾಗಿ ಈಗ ನಿರ್ದೇಶನವನ್ನು ಮಾಡಲಾಗಿದೆ. ಶಿಸ್ತು ಸಮಿತಿಗೆ KPCC ಅಧ್ಯಕ್ಷರ ಸೂಚನೆ ಮೇರೆಗೆ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರು ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆದರೆ ನಿರ್ದೇಶನ ಕೊಡುವ ಬದಲಾಗಿ ನೇರವಾಗಿ ಪಕ್ಷದಿಂದ ಅಮಾನತುಗೊಳಿಸಿದರೆ ಎಲ್ಲ ಒಂದು ಕಡೆಗೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಏನಾಗಿತ್ತು ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಇನ್ನೂ ಕೂಡ ಅಮಾನತು ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಶಿಸ್ತು ಸಮಿತಿಯ ಅಧ್ಯಕ್ಷರು ಯಾವ ರೀತಿ ಇದನ್ನು ತೆಗೆದುಕೊಳ್ತಾರೆ, ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಮತ್ತಷ್ಟು ಈಗ ಕಿಕ್ಔಟ್ ಮಾಡುವಂಥದ್ದು ಇನ್ನೂ ಎಷ್ಟು ಕ್ಷಣಗಳನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ರಾಜ್ಯದಲ್ಲಿರುವಂತಹ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಒಂದಲ್ಲ ಒಂದು ಪ್ರಕರಣಗಳಾಗ್ತಾ ಇದೆ. ಅದರಲ್ಲೂ ಕೂಡ ರಾಜೀಗೌಡ ಪ್ರಕರಣದಲ್ಲಿ ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರಕ್ಕೆ ಟೀಕೆಯನ್ನು ಮಾಡಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಜೊತೆಗೂ ಕೂಡ ಮಾತನಾಡಿದ್ರು. ಇಲ್ಲಿ ರಾಜಕೀಯ ಮಿಶ್ರಣಗೊಂಡ ನಂತರದಲ್ಲಿ ಎಲ್ಲ ಒಂದು ಕಡೆಗೆ ನಾಪತ್ತೆ ಆಗಿರುವಂತಹ ರಾಜೀಗೌಡ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ಗೆ ಆಗಿರುವಂತಹ ಡ್ಯಾಮೇಜ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ವಿನಃ ಇನ್ನೂ ಕೂಡ ರಾಜೀಗೌಡ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ದಿಟ್ಟ ನಿರ್ಧಾರವನ್ನು ಮಾಡಲಿಕ್ಕೆ ಯಾಕೋ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಇಬ್ಬರಿಗೂ ಕೂಡ ಮಾಹಿತಿಗಾಗಿ.